ಹಾಯ್ ಫ್ರೆಂಡ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಬೆಂಗಳೂರಿಗೆ ಹೋಗಿದ್ದೆ, ಸ್ವಲ್ಪ ಹಾಸನಿಂದ ಕೆಲಸ ಇತ್ತು ಸ್ವಲ್ಪ. ಹಾಗೆ ಬರ್ತಾ ಫ್ರೆಂಡ್ಸ್ ಎಲ್ಲ ಶಿವಾಜಿನಗರಕ್ಕೆ ಹೋಗಿ ಬರೋಣ ಬಾ ಅಂತ ಅಂದರು. ತುಂಬ ದಿನ ಆಗಿತ್ತು ನಾನು ಬೆಂಗಳೂರಲ್ಲಿ ಶಿವಾಜಿನಗರಕ್ಕೆ ಹೋಗ್ಬಿಟ್ಟು. ಹಾಗೆ ಹೋಗಿದ್ದೆ ನೋಡಿ, ಹೊರಗಡೆ ಏಸು ಅವ್ರದ್ದು ವಿಗ್ರಹಗಳು ಮತ್ತು ಗೊಂಬೆಗಳು ಮತ್ತು ಚಿಕ್ಕ ಚಿಕ್ಕ ಮನೆಗಳು ಮತ್ತು ಗಿಡಗಳು ಪ್ಲಾಸ್ಟಿಕ್ಕಿಂದು ಇಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ಕೊಂಡು. ಹಾಗೆ ಒಂದು ಇರಲಿ ಅಂತಂದು ವಿಡಿಯೋ ಮಾಡ್ಕೊಂಡು ಬಂದೆ. ಸ್ಟಾರ್ಗಳೇ ಆಗಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಹೊರಗಡೆ ಬಂದೆ, ಮತ್ತು ಪ್ಲಾಸ್ಟಿಕ್ಕಿನ ನಾಯಿ ಮರೆಲ್ಲ ಮಾರ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಚರ್ಚ್ ಹತ್ರ ಬಂದೆ ನೋಡಿ, ಶಿವಾಜಿನಗರ ಚರ್ಚು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಬ್ಬ ಹತ್ರ ಬಂತಲ್ಲ, ಮತ್ತು ಒಳಗಡೆ ಪ್ರೇಯರ್ ಆಗ್ತಾಯಿತ್ತು. ನಾನು ಏನಿದ್ದು ಪ್ರೇಯರು ಅಂತ ಅಂದ್ಬಿಟ್ಟು ಒಳಗೆ ನೋಡಿದೆ. ನನಗೆ ಒಂದು 2 ನಿಮಿಷ ನಿಂತ್ಕೊಂಡು ಮನಸ್ಸಿಗೆ ನೆಮ್ಮದಿ ಆಯಿತು ಅವ್ರು ಮಾತಾಡೋ ಮಾತು ನೋಡಿ. ಅದನ್ನ ನೋಡ್ಕೊಂಡು ಬಂದೆ. ಮತ್ತು ಯೇಸು ಅವರು ಇದ್ದಾಗ ಅದು ಯಾವ್ಯಾವ ಥರ ಇದಾಗಿದ್ರು ಅಂತ ಅಂದ್ಬಿಟ್ಟು ಫೋಟೋಗಳೆಲ್ಲ ಹಾಕಿದ್ರು ನೋಡಿ, ವಿಗ್ರಹಗಳೆಲ್ಲ ಇಟ್ಟಿದ್ರು. ಅದೊಂದು ವಿಡಿಯೋ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಮಾಡಿದರು. ಹಬ್ಬ ಹತ್ರ ಬಂತಲ್ಲ, ನಾನಾಗಿದ್ದು 23ನೇ ತಾರೀಕು ಬಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫೈನಲಿ ಆಚೆ ಕಡೆ ಬಂದು ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ಲು ನನ್ನ ಮಗಳು. ನಾನು ನಿಂತ್ಕೊಂಡು ಹೇಳ್ತಾ ಇದ್ದೆ, ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅಂತ ಅಂದ್ಬಿಟ್ಟು. ಆಮೇಲೆ ಟೈಮ್ ಆಗಿತ್ತು, ಹಾಸನಿಗೆ ಹೊರಡಬೇಕಾಗಿತ್ತು. ಒಂದೆರಡು ಫೋಟೋಗಳು ತೊಗೊಂಡು ಹೊರಟೆ ನಾನು ಹಾಸನಿಗೆ. ಆಲ್ರೆಡಿ 2 ಗಂಟೆ ಆಗಿತ್ತು. 5:05 6 ಗಂಟೆ ಒಳಗಡೆ ಹಾಸನಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಸಾಂಬಾರು ಮಾಡಿ ರೈಸಿಗೆ ಇಟ್ಟಿದ್ದೆ. ಹಸ್ಬೆಂಡು ಮಗಳು ಎಲ್ಲ ಉಪವಾಸ ಇದ್ದರು, ಅಂದರೆ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ ಅಂದ್ಬಿಟ್ಟು ಬೇಗನೆ ಬಂದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಬಂದು 1 ನಿಮಿಷನೂ ಬಿಡುವಿತ್ತಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪತ್ರ ಎಲ್ಲ ತೊಳಿಬೇಕಾಗಿತ್ತು ನೋಡಿ. ದೇವ್ರ ಪತ್ರ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ಆಲ್ರೆಡಿ 10 ಗಂಟೆ ಹತ್ತಿರ ಆಗೋಗ್ಬಿಟ್ಟಿತ್ತು. ನಾನು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿಯೋದಿದ್ದೇ ಇರುತ್ತಲ್ವ, ಅದೆಲ್ಲ ಕುಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ನನ್ನೇ ನೋಡ್ತಾ ಇದ್ದ ನೋಡಿ, ಇಲ್ಲಿ ನನ್ನೇ ನೋಡ್ತಿದ್ದ. ಎಲ್ಲ ಆದಮೇಲೆ ಹ್ಯಾಂಡ್ ವಾಶ್ ಎಲ್ಲ ತೊಳೆದು ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಮನೇನ. ನಾಳೆ ವಾರ ಅಲ್ವಾ ಅಂದ್ಬಿಟ್ಟು ಜಿಡ್ಡೆಲ್ಲ ಆರಿತ್ತು. ಆಮೇಲೆ ಒಂದು ಮಮ್ಸ್ ಕಿಚನ್ ಅಂತ ತರಿಸಿದ್ದೆ ಮೀಶೋಯಿಂದ, ಚೆನ್ನಾಗಿತ್ತು. ಮತ್ತು ಗ್ರೀನ್ ಮ್ಯಾಟ್ ತರಿಸಿ ಕಿಟಕಿಗಳಿಗೆ ಡೆಕೋರ್ ಮಾಡಿದ್ದೆ, ಸ್ಮಾಲಾಗಿ ಚಿಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು, ವೀಡಿಯೋಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್.